ಹಲೋ ಫ್ರೆಂಡ್ಸ್, ಇಲ್ಲಿ ನಮ್ಮ ಬದುಕಿನ ಜೀವನಕ್ಕೆ ಸಂಬಂಧಪಟ್ಟಂಥ ಕೆಲವು ಮಹತ್ವದ ಮಾತುಗಳು, ವಿಚಾರಗಳು ಹೇಳಿದ್ದೇನೆ. ಈ ಭೂಮಿ ಮೇಲೆ ನಾವು ಯಾರನ್ನೂ ನಂಬಿ ಜೀವನ ನಡೆಸಬಾರದು. ನಮ್ಮ ಸ್ವಂತ ಫಲದ ಮೇಲೆ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು. ಇಲ್ಲಿ ಯಾರಿಗೆ ಯಾರೂ ಆಗಲ್ಲ, ಒಡ ಹುಟ್ಟಿದವರೇ ಆಗಲ್ಲ ಅಂದಮೇಲೆ ಬೇರೆಯವರು ಯಾವ ಲೆಕ್ಕ? ಇಲ್ಲಿ ನಮಗೆ ಯಾರು ಬೆಲೆ ಕೊಡುತ್ತಾರೋ ಅವರನ್ನು ಬೆಟ್ಟದಷ್ಟು ಪ್ರೀತಿಸಿ, ನಮ್ಮನ್ನು ತಿರಸ್ಕಾರದಿಂದ ನೋಡುವವರನ್ನು ನಮ್ಮ ಚಪ್ಪಲಿ ಬಿಡುವ ಜಾಗದಲ್ಲಿ ಇಟ್ಟುಬಿಡಿ. ಇದೇ ಸ್ವಾಭಿಮಾನದ ಬದುಕು. ನಮ್ಮ ಬದುಕಿನಲ್ಲಿ ನಮ್ಮ ಜೀವನವು ದಿನನಿತ್ಯ ಕಲಿಯುವ ಪಾಠಶಾಲೆಯಂತೆ. ಇಲ್ಲಿ ನಾವು ದಿನಾಲೂ ಪಾಠ ಕಲಿಯುತ್ತೇವೆ. ಅದು ಸಜ್ಜನರಿಂದ ಸಂತೋಷದ ಪಾಠ ಕಲಿತಾರೆ, ಮತ್ತು ಕೆಟ್ಟ ಜನರಿಂದ, ದುರ್ಜನರಿಂದ ನೋವಿನ ಪಾಠ ಕಲಿಯುತ್ತೇವೆ. ಕಲಿತ ಪಾಠವು ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ. ಇಲ್ಲಿ ಒಂದು ಒಳ್ಳೆಯ ಮಾತು, ನಮ್ಮ ಜೀವನದಲ್ಲಿ ನಮ್ಮ ಸಂತೃಪ್ತಿಗಾದರೂ ಒಳ್ಳೆಯ ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡ್ತಿರಬೇಕು. ಈ ಸಮಾಜದಲ್ಲಿ ಜನರು ಅದನ್ನು ಸರಿಯಾದ ರೀತಿಯಲ್ಲಿ ಗುರುತಿಸುತ್ತಾರೋ ಇಲ್ಲವೋ ಎಂಬ ವಿಚಾರದ ಕಡೆಗೆ ನಮ್ಮ ಗಮನ ಕೊಡಬಾರದು. ಏಕೆಂದರೆ ಈ ಸ್ವಾರ್ಥದ ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ಜನರು ದೇವರಲ್ಲಿಯೂ ಸಹ ದೋಷಗಳನ್ನು ಹುಡುಕುತ್ತಾರೆ ಎಂದ ಮೇಲೆ ಇನ್ನು ನಿಮ್ಮಂಥವರ ಸಾಮಾನ್ಯ ಜನರ ಯಾವ ಲೆಕ್ಕ? ನಂಬಿಕೆ ವಿಶ್ವಾಸಕ್ಕೆ ಯಾವತ್ತೂ ಬೆಲೆ ಇದೆ. ಯಾರೇ ಆಗಲಿ ನಂಬದವರಿಗೆ ಯಾವತ್ತೂ ಮೋಸ ಮಾಡಬೇಡಿ, ಮತ್ತು ಮೋಸ ಮಾಡಿದವರಿಗೆ ಜೀವನದಲ್ಲಿ ಯಾವತ್ತೂ ನಂಬಬೇಡಿ. ಇದುವೇ ವ್ಯಕ್ತಿತ್ವ. ವ್ಯಕ್ತಿಯು ತನ್ನ ಜೀವನದಲ್ಲಿ ನೋವು ಕಂಡಾಗ ಅವನು ಆಂತರಿಕವಾಗಿ ನೋವಿನ ಬಗ್ಗೆನೇ ವಿಚಾರ ಮಾಡುತ್ತಿರ್ತಾನೆ. ಈ ನೋವು ಬಲು ಕೆಟ್ಟದು. ಚಿಂತೆಗೂ ಮತ್ತು ನೋವಿಗೂ ಯಾವ ಮದ್ದು ಇಲ್ಲ. ಇಲ್ಲಿ ನೋವು ಆದಾಗ ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ. ವ್ಯಕ್ತಿಯು ತನ್ನ ಜೀವನದಲ್ಲಿ ನೊಂದುಕೊಂಡಾಗ ಅಥವಾ ಬೇಜಾರಾದಾಗ ಅವನ ಮನಸ್ಸಿನ ಭಾವನೆಗಳು ಕುಗ್ಗುತ್ತವೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅವನಿಗೆ ಅಭಿರುಚಿ ಇರುವುದಿಲ್ಲ. ಯಾವಾಗಲೂ ನಗು ಮತ್ತು ತುಂಬ ಮಾತನಾಡುವ ವ್ಯಕ್ತಿ ಸುಮ್ಮನಾಗಿ ಬಿಟ್ಟರೆ ಅರ್ಥ ಮಾಡಿಕೊಳ್ಳಿ, ಈ ವ್ಯಕ್ತಿ ಒಳಗಿನಿಂದ ಸಂಪೂರ್ಣವಾಗಿ ನೊಂದಿರುತ್ತಾನೆ ಎಂದು. ಇಲ್ಲಿ ಪ್ರೀತಿಯ ಬಗ್ಗೆ ಹೇಳಬೇಕೆಂದರೆ, ಪ್ರೀತಿಯು ಯಾರ ಮೇಲೂ ಯಾವ ಸಮಯದಲ್ಲಿ ಹೇಗೆ ಹುಟ್ಟುತ್ತದೆ ಎಂದು ಹೇಳಲು ಬರುವುದಿಲ್ಲ. ಪ್ರೀತಿಗೆ ಕಣ್ಣೇ ಇಲ್ಲ. ಇದು ಯಾವುದೇ ವ್ಯಕ್ತಿಯಾಗಲಿ, ಕುಂಟನಾಗಿರ್ಬೋದು, ಕುರುಡನಾಗಿರ್ಬೋದು, ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ, ನಡವಳಿಕೆ ಮುಖ್ಯ.
ಅವನಲ್ಲಿರುವ ಗುಣ ಮುಖ್ಯ. ನಾವು ಪ್ರೀತಿ ಮಾಡೋ ವ್ಯಕ್ತಿಗೆ ನಮಗೋಸ್ಕರ ಸಮಯ ನೀಡಲು ಬಲವಂತ ಮಾಡಬಾರದು. ಏಕೆಂದರೆ ನಿಜವಾಗಿ ಪ್ರೀತಿಸುವವರು ಹೇಗಾದರೂ ಮಾಡಿ ಸಮಯವನ್ನು ಮಾಡಿಕೊಂಡು ಮಾತನಾಡುತ್ತಾರೆ. ಇದೇ ನಿಜವಾದ ಪ್ರೀತಿ. ನಾವಿರುವ ಈ ಸಮಾಜದಲ್ಲಿ, ಜೀವನದಲ್ಲಿ ಪ್ರತಿಯೊಬ್ಬರೂ ಜೀವನ ಶೈಲಿ ಬದಲಾವಣೆ ಬಯಸುವುದು ಸ್ವಾಭಾವಿಕ. ಆದರೆ ಅವ್ರದ್ದೇ ಆದ ಮಾರ್ಗದಲ್ಲಿ ನಡೆದರೆ ಬದಲಾವಣೆ ಖಂಡಿತ. ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತಿರುಗಿ ನೋಡಬೇಡಿ. ಇಟ್ಟ ಗುರಿ ಸಾಧಿಸು. ನಡೆದ ದಾರಿ ಬಿಡಬೇಡಿ. ಸಾಧಿಸುವ ಛಲ ಇರಲಿ. ಹಿಡಿದ ಕೆಲಸ ಬಿಡಬೇಡಿ. ಯಶಸ್ಸು ಖಂಡಿತ. ನಿಮ್ಮ ಜೀವನದಲ್ಲಿ ಬರೀ ದುಡ್ಡೇ ಮುಖ್ಯವಲ್ಲ. ಈ ದುಡ್ಡಿನಿಂದ ಸಂಸಾರ ನಡೆಯುತ್ತದೆ ಅಷ್ಟೇ. ಆದರೆ ಸರಿಯಾಗಿ ನೆಮ್ಮದಿ, ಸಂತೋಷ ಯಾವತ್ತೂ ಸಿಗೋದಿಲ್ಲ. ಜೀವನವು ತೂತು ಬಿದ್ದ ದೋಣಿ ಆಗಬಾರದು. ಅರಸನಿಲ್ಲದ ಅರಮನೆ ಆಗಬಾರದು. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ. ಸಂಸಾರಕ್ಕೆ ಸಾರಥಿ ಬೇಕು, ಕುದುರೆಗೆ ಲಗಾಮ್ ಬೇಕು. ಅಂದಾಗ ಸಂಸಾರ ಸುಗಮವಾಗಿ ಸಾಗುತ್ತದೆ ಅಷ್ಟೆ. ಜೀವನದಲ್ಲಿ ಬೇಜಾರದ ಸಂಗತಿ ಎಂದರೆ ಯಾರು ನಮಗೆ ತಿರಸ್ಕಾರದಿಂದ ಕಾಣುತ್ತಾರೋ ಅಂಥವ್ರಿಗೆ ತಿರುಗಿ ನೋಡಬಾರದು. ಮತ್ತು ಅವರ ಮನೆ ದಿಕ್ಕಿಗೂ ಸಹ ತಲೆ ಹಾಕಿ ಮಲಗಬಾರದು. ಏಕೆಂದರೆ ಸ್ವಾಭಿಮಾನ ಎಲ್ಲಕ್ಕಿಂತಲೂ ದೊಡ್ಡದು. ಇಲ್ಲಿ ನಮ್ಮ ಕಾಲಿನ ಬಗ್ಗೆ ಹೇಳಬೇಕೆಂದರೆ, ಕಾಲಿನ ಮಹತ್ವ ಹೇಗಿದೆ ನೋಡಿ. ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ಹಿಂದಿನ ಕಾಲಿಗೆ ಬೇಸರವಿಲ್ಲ. ಏಕೆಂದರೆ ಅವುಗಳಿಗೆ ಗೊತ್ತು ಇದು ಕ್ಷಣಾರ್ಥದಲ್ಲಿ ಬದಲಾಗುತ್ತದೆ ಅಂತ. ಹಾಗೆ ಜೀವನೂ ಹಾಗೆ. ಹೀಗೆ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಜೀವನವು ಬದಲಾಗುತ್ತಿರುತ್ತದೆ. ಜೀವನದಲ್ಲಿ ನಂಟು ಎಂಬುದು ಬರೀ ಆಡಂಬರ, ತೋರಿಕೆಯ ಬದುಕಿಗೆ, ಜೀವನಕ್ಕೆ ಅಷ್ಟೇ ನಂಟು ಇರುವುದು. ನಮ್ಮಲ್ಲಿರುವ ಗಂಟಿನಲ್ಲಿ ಗಂಟು ಗಟ್ಟಿಯಾಗಿದ್ದರೆ ನಂಟು. ಸಂಬಂಧಗಳು ತಾನಾಗಿಯೇ ಹುಟ್ಟಿಕೊಳ್ಳುತ್ತವೆ. ಸಂಬಂಧಗಳು ತಾನಾಗಿಯೇ ಬರುತ್ತವೆ. ಗಂಟು ಇರುವವರೆಗೆ ನಂಟು ನಮ್ಮ ಜೀವನದಲ್ಲಿ ಖಂಡಿತವಾಗಿ ಜೊತೆಗಿರುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.